And today I want to tell you about coloring, because coloring is why important, because it helps in handwriting and also it increases the concentration alert. So even my kid was not able to do like this. Now I am giving a prompt, or sometimes I am holding. Even same way you can also help your kids give watercolors or paint colors. Don't give. Painting colors also you can give if kid is adult. If it is nearly 10 years or they are not able to understand, please give them, prompt them, and show first these are the clouds and this is the grass, sheep. You have to do colors, eyes, like this you have to tell. Otherwise they will be not able to know. See, some all kids are not equal. Some are too intelligent, some are less, or some are good in sports, some are good in dance, some are good in studies, like that. Okay, everyone has got different unique talent. So first you have to show, do color like this, and for legs like this, then coloring of grass, then clouds, then house. Same way for sheep, eyes, legs, color like this, and mouth, clouds, like this you have to prompt. And first hold their hand and do it. If they're still not doing, you firmly hold their hand and do it. By practice makes man perfect, like that. Slowly they will learn how to do it. Okay, this way you can use, this is the palette and paint brush, you can use it, and colors you can use it. ಸೊ ಎಲ್ಲರೂ ಈ ರೀತಿ ಟ್ರೈ ಮಾಡಿ. ಕಲರ್ಸು ನಿಮಗೂ ನಿಮ್ಮ ಮಗುಗೆ ಹ್ಯಾಂಡ್ ರೈಟಿಂಗ್ ಇನ್ಕ್ರೀಸ್ ಆಗುತ್ತೆ, ಕಾನ್ಸಂಟ್ರೇಷನ್ ಅಲರ್ಟ್ ಎಲ್ಲ ಇನ್ಕ್ರೀಸ್ ಆಗುತ್ತೆ. ವಾಟರ್ ಕಲರ್ಸು ಇನ್ನೂ ಕಮ್ಮಿ ಬೆಲೆದು ಸಿಗುತ್ತೆ, ಇದನ್ನು ಟ್ರೈ ಮಾಡಿ. ಸೊ ಮಕ್ಕಳಿಗೆ ಫಸ್ಟ್ ಮಾಡಿಸ್ತಾ ಬನ್ನಿ, ಹೇಳ್ಕೊಡಿ. ಇಲ್ಲಿ ಕಲರ್ ಮಾಡಿ, ಲೆಗ್ಸಿಗೆ ಕಲರ್ ಮಾಡೋ, ಟ್ರೀಸು, ಶೇಪ್ಸು, ಇದು ಎಲ್ಲ ಅಂತಲೂ ಹೇಳ್ಕೊಡ್ಬೇಕು. ಆಮೇಲೆ ಹೋಗ್ತಾ ಮಕ್ಕಳಿಗೆ ಅವಕ್ಕೆ ಅರ್ಥ ಆಗುತ್ತೆ. ನಾವು ಕೊಡ್ಸೋದೇ ಇಲ್ಲ, ನಾವು ಕಲರ್ಸೇ ಕೊಡ್ಸೋದಿಲ್ಲ, ಪ್ರಾಂಪ್ಟಿಂಗೇ ಮಾಡೋದಿಲ್ಲ ಅಂತ ಹೇಳಿದ್ರೆ ಅವು ನೆಟ್ಟಿಗೆ ಮಾಡೋಕ್ಕೆ ಬರೋದಿಲ್ಲ. ಮತ್ತು ಒಂದು ಸಲ ತಪ್ಪಾಗುತ್ತಾ, ಓಕೆ, ಇಟ್ಸ್ ಓಕೆ. ಆವಾಗ ಅವನು ಮಾಡ್ತಾನೆ ಕಲಿತಾ ಇರ್ತಾರೆ. ಆಮೇಲೆ ಚಲೋ ಆಯಿತು ಅಂತ ಬೈಯೋದು ಹಿಂಗೆಲ್ಲ ಮಾಡಿದ್ರೆ, ಕೆಲವು ಮಕ್ಕಳು ತುಂಬ ಸೆನ್ಸಿಟಿವ್ ಆಗಿದ್ರೆ ಅವ್ರು ನೆಕ್ಸ್ಟ್ ಟೈಮು ಅದು ಮಾಡೋಕ್ಕೆ ಹೋಗೋದಿಲ್ಲ ಅಲ್ವಾ. ಸೊ ಇದೇ ರೀತಿ ಬುಕ್ಸ್ಗಳೂ ಕೆಲವು ಇರುತ್ತೆ. ಬುಕ್ಸ್ಗಳು ಈಸಿಯಾಗಿ ಅಮೆಝಾನಲ್ಲಿ ಸಿಗುತ್ತೆ. ಈ ರೀತಿ ಏನು ಕಲರಿಂಗ್ ಬುಕ್ಸು ಈ ರೀತಿ ಇದು ನೋಡಿ. ಅಮೆಝಾನ್ ಕಮ್ಮಿ ಬೆಲೆಗೆ ಸಿಗುತ್ತೆ, ಜಸ್ಟ್ 100-150 ರೂಪಾಯಿಗೆಲ್ಲ ಸಿಗುತ್ತೆ. ಸೊ ತುಂಬಾ ಪೇಜಸ್ ಇರೋದು ಸಿಗುತ್ತೆ ಈ ರೀತಿ ಬುಕ್ಸು. ಎಲ್ಲನೂ ಕಲರಿಂಗು ನೀಟಾಗಿ ಮಾಡಿಸಿ. ಮಾಡಲಿಲ್ಲ ಅಂದರೆ ನೀವೇ ಕೈ ಹಿಡ್ಕೊಂಡು ಫಸ್ಟು ಮಾಡಿಸ್ಬೇಕು. ನೋಡಿ, ಇದೇ ರೀತಿ ಸೇಮ್ ಟು ಸೇಮ್ ಇದೆ, ಇಲ್ಲಿ ಇದೇ ರೀತಿ ಮಾಡೋ, ಇದೇ ರೀತಿ ಮಾಡೋಂದರೆ ಮಕ್ಳಿಗೂ ಒಂದು ಐಡಿಯಾ ಬರುತ್ತೆ. ಡ್ರೆಸ್ ಈ ಕಲರ್ ಮಾಡಬೇಕು, ಈ ರೀತಿ ಟ್ರೀಸ್ಗೆ ಈ ಕಲರ್ ಮಾಡಬೇಕು ಅಂತ ಅವ್ರಿಗೆ ಆಮೇಲೆ ಗೊತ್ತಾಗ್ತಾ ಹೋಗುತ್ತೆ ಅಲ್ವಾ. ಸೊ ನೀಟಾಗಿ ನಿಧಾನಕ್ಕೆ ಹೇಳ್ಕೊಟ್ಟು ಫಸ್ಟು ಮಾಡಿಸ್ಬೇಕು. ನಾವೇ ಮಾಡಿಸಿದಾಗ ಹೇಳಿ ಮಾಡಿಸ್ಬೇಕು. ಮಾಡಲಿಲ್ವ ಕೈ ಹಿಡ್ಕೊಂಡು ಮಾಡಿಸ್ಬೇಕು. ಹೇಳ್ಕೊಟ್ಟಾಗ ಇದು ಈ ರೀತಿ ಮಾಡೋಂದರೆ ಕೆಲವು ಮಕ್ಕಳು ಕ್ಯಾಚ್ ಮಾಡ್ಕೊತೇವೆ, ಬೇಗನೆ ಮಾಡ್ಕೊಳ್ಳಲ್ಲ. ಎಲ್ಲ ರೀತಿಯೂ ಪ್ಲಸ್ಸು ಮೈನಸ್ಸು ಇರುತ್ತೆ. ಸೊ ಈ ರೀತಿ ಪ್ರಾಂಪ್ಟಿಂಗ್ ಕೊಟ್ಟು ಮಾಡಿಸೋದ್ರಿಂದನೂ ಈಸಿ ಆದ. ಆಮೇಲೆ ಹೋಗ್ತಾ ಮಕ್ಕಳನ್ನೇ ಕಲ್ತ್ಕೋತವೆ. ಆಮೇಲೆ ನಿಮಗೆ ಜೊತೆಲಿ ವರ್ಕ್ ಮಾಡ್ತಾಯಿದ್ರೆ ಸಮ್ ಟೈಮ್ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಿ, ನಿಮಗೂ ಅವಾಗ ಗೊತ್ತಾಗುತ್ತೆ ನಿಮ್ಮ ಮಕ್ಕಳಿಗೆ ಪ್ಲಸ್ ಎಲ್ಲಿದೆ, ಏನು ಅವ್ರಿಗೆ ನಿಜವಾಗ್ಲೂ ಇದು ಡ್ರಾಯಿಂಗು ಇದೆಲ್ಲನೂ ಇಷ್ಟಪಡ್ತಾರೆ. ಸೊ ದಟ್ ಮುಂದಕ್ಕೆ ಅವ್ರಿಗೆ ಭವಿಷ್ಯದಲ್ಲಿ ಹೆಲ್ಪ್ಫುಲ್ ಆಗುತ್ತೆ. ನಿಮಗೂ ಅವ್ರಿಗೆ ಕೆರಿಯರ್ ಯಾವುದು ಮಕ್ಕಳು ಇಷ್ಟಪಡ್ತೇವೆ ಅಂತ ಕೂಡ ನಿಮಗೆ ಗೊತ್ತಾಗುತ್ತೆ ಅಲ್ವಾ. ಓಕೆ, ಥ್ಯಾಂಕ್ ಯು. ಸೊ ಪ್ಲೀಸ್ ಇದೇ ರೀತಿ ಯೂಸ್ಫುಲ್ ಇನ್ಫಾರ್ಮೇಷನ್ಗೆ, ಟಿಪ್ಸ್ಗೆ ಫಾಲೋ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಏನೇ ಯಾವುದೇ ರೀತಿ ನಿಮಗೆ ಈ ರೀತಿ ಯಾವ ರೀತಿ ವಿಡಿಯೋಸ್ ಬೇಕಾಗುತ್ತೆ, ಏನಿದೆ ಅನ್ನೋದು ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.